ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕಣೇಕಲ್ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ 33 ವರ್ಷ ಆಯ್ತು ಇದು ಕಟ್ಟಿ ನಿರ್ಮಾಣ ಹಾಕಿಸಿ ಇವಾಗೆಲ್ಲ ಶಿಥಿಲಗೊಂಡು ಬೀಳುವ ಸ್ಥಿತಿಯಲ್ಲದ. ಆದರೂ ಕೂಡ ಜೆಜಾಮ್ದವರು ಅದಕ್ಕೇನಾದ್ರು ತೂಕ ಪಾಲಿಸ್ ಮಾಡಿ ಕಲರ್ ಹಚ್ಚಿ ಏನಾದನ್ನ ಪೈಪ್ಲೈನ್ ಕೊಡ್ಲಿಕ್ಕೆ ಮುಂದಾಗ್ಯಾರ. ಇಲ್ಲಿ ಏನಾದರೂ ಶಾಲಾ ಮಕ್ಕಳು ಆಟ ಸಮಯದಾಗಲಿ ಇಂಟ್ರೋಲ್ ಟೈಮ್ನಾಗ ಏನಾದರೂ ಆದರೆ ಈ ಮಕ್ಕಳಿಗೆ ಆದರೆ ಯಾರು ಜವಾಬ್ದಾರು? ತಕ್ಷಣ ಅದನ್ನು ತೆರವುಗೊಳಿಸ್ಬೇಕು, ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಅನುಕೂಲ ಮಾಡಿ ಕೊಡಬೇಕು. ಇಲ್ಲದಿದ್ದರೆ ನಾಳೆಗೆ ಮಕ್ಕಳಿಗೆ ಏನಾಯ್ತು ಅಂತಂದ್ರೆ ಇದನ್ನು ಯಾರ್ಯಾರು ಮಾಡ್ಯಾರ ಅವ್ರ ಮ್ಯಾಗ ಎಲ್ಲರ ಮ್ಯಾಗ ಸೈದಾಪುರ ಪೊಲೀಸ್ ಸ್ಟೇಷನ್ದಾಗ ಕೇಸ್ ಮಾಡ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದೆ. ಸರ್ ಇದು ಕಟ್ಟಿ 33 ವರ್ಷ ಆಯ್ತು ಸರ್. ಇದು ಕಟ್ಟಿ ಇದಕ್ಕೆ ಟ್ಯೂಬ್ ಹಚ್ಚ ಕಲರ್ ಹೊಡೆದು ಬಿಲ್ ಹಚ್ಕೊಂಡು ತಿಂದು ಆ ಕಡೆ ಆಗ್ಯಾರ. ತಿರುಗಿ ಮತ್ತೆ ಬಂದಿಲ್ಲ. 4 ಪಾರಿವಾಳ ಬಿದ್ದು ಸತ್ತೋಯ್ತು ಇದ್ರಲ್ಲಿ ಟ್ಯಾಂಕಲ್ಲಿ. ಯಾರು ಕ್ಲೀನ್ ಮಾಡೋರಿಲ್ಲ, ಅದೇ ನೀರು ಎಲ್ಲ ಉಪಯೋಗಿಸಿ ಅದೇ ನೀರೇ ಕುಡಿತಿದ್ದ ಜನ. ಅದನ್ನ ಯಾರು ಕೇಳೋಂಥವ್ರು ಯಾರಿಲ್ಲ ಇಲ್ಲಿ. ಮತ್ತು ನೀವು ಆ ಮ್ಯಾಲಿನ ಅಧಿಕಾರಿಗಳು ಬಂದೆಲ್ಲ ನೋಡಿ ಇಲ್ಲಿ ಮಕ್ಕಳು ತೊಂದರೆ ಸ್ಕೂಲ್ ಆದ ಪಕ್ಕದಲ್ಲಿ ಈ ಸ್ಕೂಲ್ ಮಕ್ಕಳು ಮತ್ತು ಅಕಸ್ಮಾತ್ ಅವ್ರ ಮ್ಯಾಲೆ ಬಿತ್ತು ಅಂತಂದರೆ ಅದು. ನಿಮ್ಮ ಹೆಸರು ಮತ್ತೆ? ಮಾದೇವಪ್ಪ. ರೈಟ್ ಸರ್, ಇದು ನಮ್ಮೂರಿನ ನೀರಿನ ಟ್ಯಾಂಕಿಂಗ್ ಸಮಸ್ಯೆ ಭಾಳ ಇದು ಭಾಳ ತೊಂದರೆ ಆಗಿದೆ ಸರ್. ಇದು ಎಲ್ಲ ಬಿರುಕು ಬಿಟ್ಟು ಎಲ್ಲರಿಗೆ ಭಾಳ ತೊಂದರೆ ಆಗಿದೆ ಸರ್. ಇದು ಯಾವುದೇ ರೀತಿಯಿಂದ ಸ್ವಚ್ಛತೆಯೂ ಇಲ್ಲ. ಮತ್ತು ಇಲ್ಲಿ ನಮ್ಮ ಶಾಲೆ ಮಕ್ಕಳಿಗೂ ತೊಂದರೆ ಆಗೋ ಸಿಚುವೇಶನ್ ಆದ ಸರ್. ಮತ್ತು ಇದನ್ನು ಆದಷ್ಟು ಬೇಗ ಹೊಸ ಟ್ಯಾಂಕನ್ನು ನಿರ್ಮಾಣ ಮಾಡಿ ಇಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗೆ ಒಳಗಾಗದೆ ನೋಡಿಕೊಳ್ಬೇಕಂತೇಳಿ ನಾವು ಒಂದು ಮನವಿ ಮಾಡಿಕೊಳ್ತೀವಿ ಸರ್. ನಮ್ಮ ಹೆಸರು ನಾಗರೆಡ್ಡಿ, ಕಣೇಕಲ್.